ಏನು ಹುಟ್ಟಬ್ಬ ನಾನು ಆಚರಣೆ ಮಾಡ್ಕೊಳಕಂತ ನನ್ಗ 100% ನಾನು ಯಾವತ್ತೂ ಇಷ್ಟಪಡಲ್ಲ. ಇದು ಸುಮಾರು 20 ವರ್ಷಗಳಿಂದ ನಾವು ಆ ಮಕ್ಕಳಿಗೆ ಬಟ್ಟೆ ಕೊಟ್ಕೊಂಡು ಅವ್ರಿಗೆ ಏನೇನೋ ವರ್ಷಕ್ಕೆ ಮಕ್ಕಳಿಗೆ ಸ್ಕೂಲ್ಗೆ ಬೇಕಾಗುತ್ತಾವಲ್ಲ, ನಾವು ಬುಕ್ಕು, ಪೆನ್ಸಿಲ್, ಬ್ಯಾಗು, ಶೂಸು ಅದು ಕೊಟ್ಕೊಂಡ್ ಬಂದು ಅಭ್ಯಾಸ ಅದು ಅವತ್ತಿಂದ. ನಮ್ಮ ಬರ್ತಡೇ ಏನಾದ್ರು ನಾನು ಬಿಟ್ಟು ಹೋದ್ರೆ ಅವ್ರ ಮನ್ಸುಗಳು ಮಕ್ಕಳ ಮನ್ಸಿಗೆ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಈ ಆಚರಣೆ ಮಾಡ್ಕೊಂಡ್ ಬರ್ತಾ ಇರೋದು. ಅಂದ್ರೆ ಈ ವಾರ್ಡಲ್ಲಾಗ್ಲಿ ನಮ್ಮ ಕ್ಷೇತ್ರದಲ್ಲಾಗ್ಲಿ ನಮ್ಮ ಮೇಲೆ ಅಭಿಮಾನ ಇಟ್ಟು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ರಾತ್ರಿ 12 ಗಂಟೆಯಿಂದ ಬೆಳಗ್ಗೆವರೆಗೂ ಬರ್ತಾ ಇದ್ದಾರೆ, ಎಲ್ಲ ಹೋಗ್ತಾವ್ರೆ, ಎಲ್ಲ ಶುಭ ಕೊಡ್ತಾವ್ರೆ. ಅದು ನಮ್ಗೆ ತುಂಬಾ ಸಂತೋಷ ಅಂತ ವಿಷಯ. ಈ ರೀತಿ ನಮ್ಗೆ ಆ ದೇವರು ನಮ್ಗೆ ಅವಕಾಶ ಮಾಡ್ಕೊಟ್ಟಿದ್ದು ತುಂಬಾ ಖುಷಿ. ಅದರಲ್ಲಿ ವಿಶೇಷವಾಗಿ ನಿನ್ನೆ ನಮ್ಮ ಕ್ಷೇತ್ರದ ಜನಪ್ರಿಯ ನಾಯಕರಾದಂತ ಶಾಸಕರು, ಸಚಿವರು, ಉಪಾಧ್ಯಕ್ಷರಾದಂತ ಬೈತಿ ಬಸವರಾಜನವರು ನಿನ್ನೆ ಬಂದು ಅವ್ರಿಗೆ ಇವತ್ತು ಎಲ್ಲೋ ತಗೊಳ್ಬೇಕು ಕೊಟ್ಟು ವಿಚಾರ ಇರೋದ್ರಿಂದ ಅವತ್ತು ಇವತ್ತು ಬರೋಕ್ಕಾಗಲ್ಲ ಅಂತ ನಿನ್ನೆನೆ ಬಂದಿದ್ರು. ಅವರು ಬಂದ ನಮ್ಗೆ ಆಶೀರ್ವಾದ ಮಾಡಿ ಹೋದ್ರು. ಹಾಗಾಗಿ ಇಲ್ಲಿ ಈ ಭಾಗದಲ್ಲಿ ನಾವು ಏನೋ ಒಂದು ಕೂದಲಷ್ಟು ಸಹಾಯ ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೆ ಅವ್ರು ಏನೇ ಕೆಲಸಗಳಿದ್ರು ನಾವು ಮುಂದೆ ಹೋಗಿ ನಿಂತ್ಕೊಂತೀವಿ. ಹಾಗಾಗಿ ನಮ್ಮ ಮೇಲೆ ಅಭಿಮಾನ ಇಟ್ಟು ಎಲ್ಲ ಇವತ್ತು ಬಂದು ಆಶೀರ್ವಾದ ಮಾಡ್ತಾ ಇದಾರೆ ಅಷ್ಟೇ. ಅದೇ ನಮ್ಗೆ ಸಂತೋಷ. ಏನೋ ದೇವ್ರು ಇರೋವರೆಗೂ ಈ ರೀತಿ ನಡ್ಸ್ಕೊಳಂತೀವಿ, ಇದೇ ರೀತಿ ನಡೀಲಿ ಅನ್ನೋದು ನಮ್ಮ ಆಸೆ. SR ನಮ್ಮ ವಾರ್ಡಲ್ಲಿ ಟೂಗಳು ತುಂಬಾ ಕೆಲಸ ಚೆನ್ನಾಗಿ ಮಾಡ್ತಾವ್ರೆ. ಆಮೇಲೆ ಮತ್ತೆ ವಾರ್ಡ್ ಅಧ್ಯಕ್ಷಗಳು ನಮ್ಮ ಕ್ಷೇತ್ರದಲ್ಲಿ ನಾವು ವೆಬೆಕ್ಸ್ ಮೀಟಿಂಗ್ ಮಾಡ್ತಾ, ಆಮೇಲೆ ಅವ್ರನ್ನ NR ಲೇಔಟ್ ಅಲ್ಲಿ ನಮ್ಮ ಕಚೇರಿ ಇದೆ, ಕಚೇರಿಯಲ್ಲಿ ಕರ್ಸ್ಕೊಂಡು ಅವ್ರಿಗೆ ಎಲ್ಲಾ ವಿಧವಾದಂತ ಅವ್ರಿಗೆಲ್ಲ ಕಳ್ಸಿಕೊಟ್ಟು ಯಾವ ರೀತಿ ಮಾಡ್ಬೇಕು, ಏನೇನ್ ಮಾಡ್ಬೇಕೆಲ್ಲ ಮಾಡ್ತಾ ಇದೀವಿ. ನಮ್ಮ ಕ್ಷೇತ್ರದಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ನಡೀತಾ ಇದೆ. ಜನಗಳು ಅಷ್ಟೇ ಇದು ಮಾಡ್ಕೊಬೇಕನ್ನೋದು ಎಲ್ಲ ಬೀದಿಗೆ ಬಂದು ನಿಂತ್ಕೊಂಡು ಎಲ್ಲೆಲ್ಲ BBMP ಆಫೀಸ್ ಇದಾಗ ಎಲ್ಲ ಹೋಗಿ ಅವರೇ ಬರ್ತಾವ್ರೆ. ಫಾರ್ಮ್ ಫಿಲ್ಅಪ್ ಮಾಡೋದು ಮಾತ್ರ ನಾವು ಟೂಗಳು ನಾವೆಲ್ಲ ಕ್ಲೀನ್ ಆಗಿ ಅವ್ರಿಗೆ ಯಾವ ರೀತಿ ಮಾಡ್ಬೇಕು ಮಾಡ್ತಾ ಇದೀವಿ. 2002ರಲ್ಲಿ ಏನು ಕೆಲವ್ರದ್ದು ಬೂತ್ಗಳದ್ದು ಅವ್ರ ವೋಟರ್ ಕಾರ್ಡ್ ಸಿಕ್ಕಿಲ್ಲ. ಹಂಗಾಗಿ ಈಗ ಹೊಸದಾಗಿ ನಮ್ಗೊಂದು ಆಪ್ ಸಿಕ್ಕಿದೆ, ಅದರಲ್ಲಿ ನಾವು ಹುಡುಕಿ ಈಜೆ ಕೆಲಸ ಮಾಡ್ತಾ ಇದೀವಿ. ಇನ್ನೇನು ಈ 30ರೊಳಗಡೆ ನಾವೆಲ್ಲ ಆ ಕೆಲಸ ಮುಗಿಯುವಂತ ಕಾರ್ಯಕ್ರಮ ನಮ್ಮ ನಾಯಕರು ವೈದ್ಯ ಬಸವರಾಜನ ಹಿಂದೆನೆ ಇತ್ತು. ಈ ಕೆಲಸಗಳು ಮಾಡ್ಬೇಕಂತ ಡೈಲಿ ಫೋನ್ ಮಾಡಿ ವಾರ್ಡ್ ಅಧ್ಯಕ್ಷರಿಗೆಲ್ಲ ಫೋನ್ ಮಾಡಿ ಈ ಕೆಲಸ ಮಾತ್ರ ನಮ್ಮ ಕೇರ್ಪುರ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ